ನಿಜವಾಗ್ಲೂ ಏನಾಗ್ಬೋದು ಅಂತ ಹೇಳ್ತೀರಾ? ಖಂಡಿತ ಹೇಳ್ತೀನಮ್ಮ. ನಿನ್ನ ಕೈಯಲ್ಲಿ ಏನು ಬರ್ದಿದ್ಯೋ ಅದನ್ನೇ ಹೇಳ್ತೀನಿ. ನಿನ್ನ ಕೈ ರೇಖೆ ನೋಡ್ತಾ ಆ ದೇವಿ ನನ್ನ ನಾಲ್ಗೆ ಮೇಲೆ ಕೂತು ನಾಟ್ಯ ಆಡ್ತಾ ಸತ್ಯನೇ ನುಡಿಸ್ತಾಳೆ. ಹಾಗಿದ್ರೆ ನನ್ ಕೈ ನೋಡಿ ಏನಾಗುತ್ತೆ ಅಂತ ಹೇಳಿ. ಆಯುಸ್ಸು ರೇಖೆ ಗಟ್ಟಿಯಾಗಿದೆ, ದೀರ್ಘ ಆಯುಸ್ಸು ಇದೆ. ನಾನ್ ಗಟ್ಟಿ ಜೀವನೇ 100 ಕಾಲ ಬಾಳ್ತೀನಿ, ಅದ್ ಗೊತ್ತು. ನಾನ್ ಸ್ವೀಟ್ ಅಂಗಡಿ ತೆಗಿಬೇಕು ಅಂತಿದ್ದೀನಿ, ಅದಾಗುತ್ತೆ ನೋಡಿ. ಓಹೋ, ಉದ್ಯೋಗ ವ್ಯಾಪಾರ ಇದ್ರ ಬಗ್ಗೆ ಕೇಳ್ತಾ ಇದೀಯಾ? ನಾನು ಆದಷ್ಟು ಬೇಗ ಸ್ವೀಟ್ ಅಂಗಡಿ ತೆಗಿಬೋದಾ? ನಿನ್ನ ಉದ್ಯೋಗ ರೇಖೆ ಅಸ್ಪಷ್ಟವಾಗಿದೆಯಮ್ಮ. ಹಂಗಂದ್ರೆ ನಿನ್ನ ಜೀವನದಲ್ಲಿ ಇಂಥದೇ ಅಂತ ವೃತ್ತಿ ಅಂತ ಹೇಳಕ್ ಬರಲ್ಲಮ್ಮ. ಸ್ವಲ್ಪ ತಾಳ್ಮೆಯಿಂದ ಇರು, ಮುಂದೆ ಯಾವ್ದಾದ್ರೂ ದಾರಿ ಕಾಣಿಸಬಹುದು. ಇದನ್ ಹಿಂಗಂದ್ಬಿಟ್ರಿ, ನಾನ್ ಸ್ವೀಟ್ ಅಂಗಡಿ ತೆಗಿಯೋದಯ ಉದ್ಯೋಗ ಮಾಡೋದಯ? ಪ್ರಯತ್ನ ಮಾಡು, ತಪ್ಪೇನಿಲ್ಲ. ಸ್ಪಷ್ಟವಾಗಿ ಕಾಣ್ತಾ ಇರೋದು ಈಗ ಕಲ್ಯಾಣ ರೇಖೆ. ಪ್ರಾಮಾಣಿಕವಾಗಿ ಪ್ರೀತಿಸ್ತೀಯ, ಕುಟುಂಬದಲ್ಲಿ ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಕಲ್ಯಾಣ ಜೀವನ ಮುಂದೆ ಸುಖವಾಗಿರುತ್ತೆ. ಅಲ್ಲ ಸ್ವಾಮಿ, ನನ್ ಕನ್ಸು ಸ್ವೀಟ್ ಅಂಗಡಿ ತೆಗಿಯೋದು. ನೀವ್ ನೋಡಿದ್ರೆ ಸಂಸಾರ ಮಾಡು ಅಂತಿದ್ದೀರಾ, ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವ್ ಹೇಳೋದೆಲ್ಲ ಕೇಳಕ್ಕಾಗಲ್ಲ. ನನ್ ಜೀವನದಲ್ಲಿರೋದು ಒಂದೇ ಕನ್ಸು, ನಾನ್ ದೊಡ್ಡ ಸ್ವೀಟ್ ಅಂಗಡಿ ತೆಗಿಬೇಕು, ನಮ್ಮ ಅಮ್ಮನ್ ಸಿಟಿ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೋಬೇಕು ಅಂತ. ನೋಡಮ್ಮ, ನಿನ್ನ ಕೈಯಲ್ಲಿ ಏನು ಬರೆದಿದ್ಯೋ ಅದನ್ನೇ ಹೇಳ್ತಾ ಇರೋದು. ಕಲ್ಯಾಣ ರೇಖೆಯ ಮುಖಾಂತರ ನಿನ್ನ ಎಲ್ಲಾ ಭವಿಷ್ಯದ ಕನಸುಗಳು ಈಡೇರುತ್ತೆ, ಅದೇ ನಿನಗೆ ಕಾವಲಾಗಿರುತ್ತೆ. ಈ ಶೌರ್ಯನ ಹುಡುಗನ ಜಾತಕದಲ್ಲಿ ಸಂಕಷ್ಟಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಗಂಡಾಂತರಗಳೇ ಕಾದಿದೆ ಅಲ್ಲ ಗುರುಗಳೇ. ಈ ವಿಷಯನ ನೀವು ಆ ಅಜ್ಜಿ ಹತ್ರ ಹೇಳಲೇ ಇಲ್ಲ. ಹೌದು, ಅವನ ಬದುಕಲ್ಲಿ ಸಂಕಷ್ಟಗಳ ಸರಮಾಲೆನೇ ಎದುರಾಗೋದಿದೆ. ಗುರುಗಳೇ, ಇದಕ್ಕೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಇದಕ್ಕೆಲ್ಲ ಆ ಹುಡುಗನ್ಗೆ ಒಂದು ಮದ್ವೆ ಮಾಡ್ಸಿದ್ರೆ ಪರಿಹಾರ ಆಗತ್ತೆ ಅಂತ ಹೇಳಿದ್ರಿ. ಆದ್ರೆ ಈ ವಿಷಯನ ನೀವು ಆ ಅಜ್ಜಿ ಹತ್ರ ಹೇಳಲೇ ಇಲ್ಲ. ನೀವು ಅಜ್ಜಿ ಹತ್ರ ಏನಾದ್ರೂ ಹೇಳಿದ್ರೆ ಆ ಅಜ್ಜಿ ಅವನ್ಗೊಂದು ಮದ್ವೆ ಮಾಡಿಸ್ಬಿಟ್ಟು ಅವನಿಗಿರೋ ಎಲ್ಲ ಸಂಕಟಗಳನ್ನ ದೂರ ಮಾಡ್ತಾ ಇದ್ಲು. ಯಾಕೆ ಗುರುಗಳೇ ನಗ್ತಾ ಇದ್ದೀರಾ? ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ದಿರೋ ಹಾಗೆ ಅಗೋಚರಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಈ ಶೌರ್ಯನ ಮದುವೆನೂ ಒಂದು. ಆದ್ರೆ ಆ ವಿಷಯ ಪಾಪ ಅಜ್ಜಿ ಗೊತ್ತಿಲ್ಲ ಅಷ್ಟೇ. ಕಾಲ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಈ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು? ಇವ್ರೇನಾದ್ರೂ ಈ ವಿಷಯನ ಅಜ್ಜಿಗೆ ಹೇಳ್ಬಿಟ್ರೆ ಏನ್ ಗೊತ್ತಿ? ಇಲ್ಲ, ಇವರು ದೇವ್ರಂತವ್ರು, ಜ್ಞಾನಿಗಳು. ಇವ್ರಿಗೆ ಯಾವ ವಿಷಯ ಯಾರ ಹತ್ರ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲಾರ್ದೇನೆ ಶೌರ್ಯನ್ ಮದ್ವೆನಾ? ಅದೇ ಹೇಳ್ತಾ ಇದ್ದೀರಾ? ಎಲ್ಲ ದೇವ್ರ ಆಡ್ಸೋ ಆಟ. ಅವನು ಹಾಕೋ ತಾಳಕ್ಕೆ ನಾವೆಲ್ಲ ಕುಣಿಲೇಬೇಕು. ಅವನು ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಆದ್ರೆ ನೀವು ಈ ವಿಷಯನ ಅಜ್ಜಿ ಹತ್ರ ಹೇಳ್ಬೋದಿತ್ತಲ್ಲ ಗುರುಗಳೇ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಮನೆಯವ್ರು ಗೊತ್ತಾಗ್ದೇನೆ ಅವ್ನ ಮದುವೆ ನಡೆದಿದೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆ ಭಗವಂತನ ಪ್ರೇರಣೆ ಆಗೋವರೆಗೂ ಈ ವಿಷಯ ಆ ಮನೆಯವ್ರಿಗೆ ತಿಳಿಯಲ್ಲ. ಹಾಗಿದ್ರೆ ಶೌರ್ಯನ್ ಪ್ರಾಣಕ್ಕೆ ಕಂಟಕಗಳಿರ್ಬಹುದು, ಆದ್ರೆ ಅವನ್ ಕೈ ಹಿಡಿದಿರೋ ಹುಡುಗಿಯಿಂದ ಅವನ ಕಂಟಕ ಎಲ್ಲ ದೂರ ಆಗುತ್ತೆ. ಈಗಿನ ಗ್ರಹಗತಿಗಳನ್ನ ಲೆಕ್ಕ ಹಾಕಿ ನೋಡಿದ್ರೆ ಅವನ ಕಂಟಕಗಳು ಎಷ್ಟೇ ಬಲವಾಗಿದ್ರು ಅವನ ಮದುವೆ ಆಗಿರೋ ಹೆಣ್ಣಿನ ತಾಳಿ ಭಾಗ್ಯ ಅವನಿಗೆ ಶ್ರೀರಕ್ಷೆಯಾಗಿರುತ್ತೆ. ಅವಳು ಕುಟಿಗೆ ತಾಳಿ ಇರೋವರೆಗೂ ಶೌರ್ಯನ ದೇಹದಲ್ಲಿ ಉಸಿರು ಇದ್ದೇ ಇರುತ್ತೆ.
ಶೌರಿನ ಹತ್ರ ಏನಾದರೂ ಹೇಳಿದ್ನ? ಹಾಗೇನಾದರೂ ಆದರೆ ಇವತ್ತು ನನ್ನ ಕತೆ ಮುಗೀತು. ಏನು ಮಾಡೋದು? ಶೌರ್ಯಂಗೆ ಗೊತ್ತಿರೋದು ಒಂದೇ ರಸ, ರೌದ್ರ ರಸ ಅಂದ್ರೆ ಕೋಪ. ಇದು ಬದಲಾಗಬೇಕು ಅಂದ್ರೆ ಅವನಿಗೆ ಅವನನ್ನೇ ಅರ್ಥ ಮಾಡ್ಕೊಳ್ಳೋ ಒಂದು ಹುಡುಗಿ ಬರಬೇಕು. ಹಾಗಾದರೆ ಅವನು ನನ್ನ ಬಗ್ಗೆ ಎಲ್ಲ ಹೇಳಿದ್ದಾನೆ. ಈಗೇನು ಮಾಡಲಿ? ಶೌರ್ಯ ಖಂಡಿತ ಸುಮ್ಮನಿರಲ್ಲ. ಮನೆಯವ್ರಿಗೆಲ್ಲ ಹೇಳ್ತಾನೆ, ನನಗೆ ಉಳುಗಾಲ ಇಲ್ಲ. ಹಾಗಾಗಬಾರ್ದು. ನಾನು ಉಳಿಬೇಕು ಅಂದರೆ ಆ ಶೌರ್ಯನ ಕಥೆನ ನಾನೇ ಮುಗಿಸ್ಲೇಬೇಕು. ಇಲ್ಲಾಂದರೆ ಶೌರ್ಯ ಮನೆಯವ್ರ ಜೊತೆ ಸೇರಿ ನನ್ನ ಕತೆ ಮುಗಿಸ್ತಾನೆ. ಶೌರ್ಯ, ನಿನ್ನ ಕೊಲ್ಲೋ ಉದ್ದೇಶ ನನಗಿರಲಿಲ್ಲ. ಆದರೆ ನನ್ನ ವಿಷಯ ತಿಳ್ಕೊಂಡು ನಿನ್ನ ಸಾವನ್ನ ನೀನೇ ಎದುರು ನೋಡ್ತಿದ್ದೀಯ.